ಓಕೆ, ಮೊನ್ನೆಯ ಈ ಪೆನ್ಡ್ರೈವ್ ಪ್ರಕರಣದಲ್ಲಿ ಅಪ್ಡೇಟ್ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ 31ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದ ಪ್ರಜ್ವಲ್ ನಿನ್ನೆ ಟಿಕೆಟ್ ಅನ್ನ ಬುಕ್ ಕೂಡ ಮಾಡ್ಕೊಂಡಿದ್ದಾರೆ. ಇದರ ನಡುವೆ SIT ಕೈ ಕಟ್ಕೊಳ್ತಿಲ್ಲ, ಅವ್ರು ಬರೋ ತನಕ ಕಾಯೋಣ ಅಂತ ಅವರ ಕೆಲಸಕ್ಕೆ ಅವರು ಮುಂದಾಗಿದ್ದಾರೆ. ಹಾಸನದಲ್ಲಿ ಏಕಕಾಲದಲ್ಲಿ ಸುಮಾರು 3 ಕಡೆ ನಿನ್ನೆ ತಪಾಸಣೆಯನ್ನು ನಡೆಸಿದ್ರು. ತಪಾಸಣೆ ನಡೆಸಿದಂತಹ ಸಂದರ್ಭದಲ್ಲಿ ಅವರಿಗೆ ಸಿಕ್ಕಂತಹ ಸಾಕ್ಷಿಗಳಾದ್ರೂ ಏನು ನೋಡ್ತಾ ಹೋಗೋಣ. ಏಕಕಾಲದಲ್ಲಿ ಹಾಸನದ 3 ಕಡೆ SIT ದಾಳಿ. ಪ್ರಜ್ವಲ್ ರೇವಣ್ಣ ಹಾಸಿಗೆ ಕೊಂಡೊಯ್ದ SIT ಪೆನ್ಡ್ರೈವ್ ಹಂಚಿಕೆ ಕೇಸ್, 2 ಅರೆಸ್ಟ್. ಹಾಸನದ ಸಂಸದರ ನಿವಾಸ ಹಾಗೂ ಹೊಳೆನರಸೀಪುರದ HD ರೇವಣ್ಣ ನಿವಾಸ ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಕಡದ ಫಾರ್ಮ್ ಹೌಸ್ ಸೇರಿ ಏಕಕಾಲದಲ್ಲಿ ನಿನ್ನೆ ಸಂಜೆ 3 ಕಡೆ SIT ತಂಡ ಹಾಗೂ FSL ತಂಡ ಆಗಮಿಸಿ ತಪಾಸಣೆಯನ್ನ ನಡೆಸಿತು. ಇನ್ನು ಸಂಸದ ಪ್ರಜ್ವಲ್ ಮೇ 31ರಂದು ಭಾರತಕ್ಕೆ ಬರುವುದಾಗಿ ಹೇಳಿರುವಂತಹ ವಿಡಿಯೋ ಬೆನ್ನಲ್ಲೇ ACP ಸತ್ಯನಾರಾಯಣ ನೇತೃತ್ವದಲ್ಲಿ 12 ಜನರಿರುವಂತಹ ಪ್ರತ್ಯೇಕ ತಂಡಗಳು ಆಗಮಿಸಿ 4 ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿತು. ಹಾಗೆ ಕಂಪ್ಯೂಟರ್, ಪ್ರಿಂಟರ್ ಸಮೇತ ಸರ್ಚ್ ವಾರೆಂಟ್ನೊಂದಿಗೆ 3 ಕಡೆಗಳಲ್ಲಿ SIT ಟೀಮ್ ಮತ್ತು FSL ತಂಡ ಮತ್ತೊಮ್ಮೆ ಶೋಧ ಕಾರ್ಯ ನಡೆಸಿತು. ಸಂಸದ ಪ್ರಜ್ವಲ್ ರೇವಣ್ಣ ಮಲಗುವಂತಹ ಕೊಠಡಿಯಲ್ಲಿ ಇದ್ದಂತಹ ಹಾಸಿಗೆ, ತಿಂಬು, ಹೊದಿಕೆ ಹಾಗೂ ಇತ್ಯಾದಿ ವಸ್ತುಗಳನ್ನ SIT ತಂಡ ಕೊಂಡೊಯ್ದಿತ್ತು. ಈ ಮೂಲಕ SITಗೆ ಮಹತ್ವದ ದಾಖಲೆ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಪ್ರಕರಣದಲ್ಲಿ 2 ಆರೋಪಿಗಳನ್ನ ಬಂಧಿಸಿ ಹಾಸನಕ್ಕೆ ಕರೆತಂದಿದಂತಹ SIT ಹಿಮ್ಸ್ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಕರೆತಂದಿತ್ತು. ಇನ್ನು ಪ್ರಕರಣದ ಪ್ರಮುಖ ಆರೋಪಿ ನವೀನ್ ಗೌಡ, ಚೇತನ್ ಗೌಡ ಅವರ ಹೆಲ್ತ್ ಚೆಕ್ಅಪ್ ಮಾಡಿಸಲಾಯಿತು. ಇವತ್ತು ವಿಚಾರಣೆ ನಡೆಸಿ ಸ್ಥಳ ಮಹಜರ್ ನಡೆಸಲಿದೆ. ಬಳಿಕ ಮಧ್ಯಾಹ್ನದ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಿ 2 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದ ತನಿಖೆಯನ್ನ ವಿಶೇಷ ತನಿಖಾ ತಂಡ ಚುರುಕುಗೊಳಿಸಿದೆ. ಪ್ರಜ್ವಲ್ ರೇವಣ್ಣ ಮೇ 31ರಂದು SIT ಮುಂದೆ ಹಾಜರಾಗ್ತೀನಿ ಅಂತ ಹೇಳಿರುವ ಬೆನ್ನಲ್ಲೇ ಎಲ್ಲಾ ರೀತಿಯ ಸಾಕ್ಷ್ಯಗಳನ್ನ ಸಂಕಲಿಸ್ತಾ ಇದೆ. ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ.